ಒಂದ್ ಕಡೆ ಹೋರಾಟಗಾರರು ಬಂದ್ ಮಾಡೋದು ಪಕ್ಕಾ ಅಂತಿದ್ದಾರೆ. ಮತ್ತೊಂದು ಕಡೆ ಜಲಸಂಪನ್ಮೂಲ ಸಚಿವ ರಾಮಲಿಂಗಾರೆಡ್ಡಿ ಅವರು ಇದೇ ವಿಚಾರವಾಗಿ ಪ್ರತಿಕ್ರಿಯಿಸಿದ್ದಾರೆ. ನಿನ್ನೆ ಸಿಡಬ್ಲ್ಯೂಆರ್ಸಿ ಸಿಡಬ್ಲ್ಯೂಎಂಎ ಮೀಟಿಂಗ್ ನಡೆದಿದೆ. ಬೆಳಗ್ಗೆ ಸಿಎಂ ಡಿಕೆ ಶಿವಕುಮಾರ್ ಜೊತೆ ನಾನು ಚರ್ಚೆ ಮಾಡಿದ್ದೀನಿ, ಅಧಿಕಾರಿಗಳ ಜೊತೆಗೂ ಕೂಡ ಮಾತನಾಡಿದ್ದೀನಿ. ಸಿಎಂ ಕೂಡ ಕರ್ನಾಟಕದ ಪರ ವಾದವನ್ನ ಮಾಡುವಂತಹ ವಕೀಲರ ಜೊತೆ ಮಾತನಾಡಿದ್ದಾರೆ. ಸುಪ್ರೀಂ ಕೋರ್ಟ್ನ ತೀರ್ಪಿನ ಆಧಾರದ ಮೇಲೆ ನಾವು ನಿರ್ಧಾರವನ್ನ ತೆಗೆದುಕೊಳ್ತೀವಿ. ತಮಿಳುನಾಡು ಸುಪ್ರೀಂ ಕೋರ್ಟ್ಗೆ ಹೋಗಿದ್ದಾರೆ ಈ ವಿಚಾರವಾಗಿ. ಸುಪ್ರೀಂ ಕೋರ್ಟ್ ಏನ್ ತೀರ್ಪು ಕೊಡುತ್ತೋ ಅಲ್ಲಿ ಕರ್ನಾಟಕ ತನ್ನ ಸಮರ್ಥ ವಾದವನ್ನ ಮಂಡನೆ ಮಾಡುತ್ತೆ. ಸುಪ್ರೀಂ ಕೋರ್ಟ್ ಕೊಡುವಂತಹ ತೀರ್ಪಿನ ಆಧಾರದಲ್ಲಿ ತೀರ್ಮಾನವನ್ನ ತೆಗೆದುಕೊಳ್ಳಲಾಗುತ್ತೆ ಅಂತ ಹೇಳಿ ಜಲಸಂಪನ್ಮೂಲ ಸಚಿವ ರಾಮಲಿಂಗಾರೆಡ್ಡಿ ತಿಳಿಸಿದ್ದಾರೆ. ಆಮೇಲೆ ಮತ್ತೆ ಸುಪ್ರೀಂ ಕೋರ್ಟ್ ಏನು ತೀರ್ಮಾನ ಕೊಡ್ತಾರೋ ನೋಡ್ಕೊಂಡು ಮತ್ತೆ ನಮ್ಗೆ ಹೋಗೋದಕ್ಕೆ ಅವಕಾಶ ಇರುತ್ತೆ. ಇದು ಅಡ್ವೊಕೇಟ್ಸ್ ಅಭಿಪ್ರಾಯ, ಈ ರೀತಿ ನೋಡ್ಕೊಂಡು ಮಾಡೋಣ ಅಂತ ಹೇಳಿದ್ದಾರೆ. ಮತ್ತು ಆಮೇಲೆ ಇನ್ನೊಂದು ಕೂಡ CWRC ಇರ್ಬೋದು, CWMA ಇರ್ಬೋದು, ನಮ್ಮಲ್ಲಿ ಮೊನ್ನೆ 3,500 ಕ್ಯೂಸಿಕ್ಸ್ ಬಿಟ್ಟಾಗ ನಮಗೇನು ಅಂಥ ಸಮಸ್ಯೆ ಏನಿರಲಿಲ್ಲ. ಅದೇನು ಅಲ್ಪ ಪ್ರಮಾಣದಲ್ಲಿ ನೀರು ನಾವು ಬಿಡಿ ಅಂತ ಹೇಳಿದರು. ಮತ್ತು ಅಲ್ಲಿ ಭವಾನಿ ಡ್ಯಾಮಲ್ಲೂ ಅವ್ರ ಹತ್ರ ನೀರಿದೆ, ಮತ್ತು ಅದರಲ್ಲಿ ಮೆಟ್ಟೂರು ಡ್ಯಾಮಲ್ಲೂ ಅವ್ರ ನೀರಿದೆ. ಮತ್ತು ನಮಗೆ ಈಗ ಮುಂಗಾರು ಮಳೆ ಕಂಪ್ಲೀಟಾಗಿ ನಮ್ಮಲ್ಲಿ ಇಲ್ಲವೇ ಇಲ್ಲ. ಅಲ್ಲ, ಮಲೆನಾಡು ಬಿಟ್ಟರೆ ಬೇರೆ ಎಲ್ಲೂ ಕೂಡ ಯಾವ ಜಿಲ್ಲೆಗಳಲ್ಲೂ ಕೂಡ ನಮಗೆ ಮಳೆ ಬಿದ್ದಿಲ್ಲ. ಮತ್ತು ನಮಗೆ ಅಂಡರ್ಗ್ರೌಂಡ್ ವಾಟರು ನಮಗೆ ಕಡಿಮೆ. ನಮ್ಮ ಹಳೆ ಮೈಸೂರಲ್ಲಿ 700-800 1000 ಅಡಿ ಆದರೂ ಕೂಡ ಈ ಭಾಗದಲ್ಲೆಲ್ಲ ನಮಗೆ ನೀರಿಲ್ಲ. ತಮಿಳ್ನಾಡಲ್ಲಿ ಅಂತರ್ಜಲ ಕೂಡ ಚೆನ್ನಾಗಿದೆ ಅವರಿಗೆ. ಮತ್ತು ಅವ್ರಿಗೆ ಹಿಂಗಾರು ಮಳೆ ಈಗ ಸ್ಟಾರ್ಟ್ ಆಗುತ್ತೆ. ಹಿಂಗಾರು ಮಳೆ ಅವ್ರು ಸ್ಟಾರ್ಟ್ ಆಗುತ್ತೆ. ಇದನ್ನೆಲ್ಲ ಕೂಡ ನಮ್ಮ ಅಡ್ವೊಕೇಟ್ಸು, CWMA, CWRC ಗಮನಕ್ಕೆಲ್ಲ ಕೂಡ ತಂದಿದ್ದಾರೆ. ತಂದರೂ ಕೂಡ ನಮಗೆ 12,000 ಕ್ಯೂಸೆಕ್ಸು 15 ದಿನ ಬಿಡಿ ಅಂತ ಹೇಳಿದ್ದು ನಮಗೇನೋ ದುಬಾರಿ ಅನ್ನಿಸ್ತಾಯಿತ್ತು. ನಮ್ಮಲ್ಲಿ ಇರ್ಬೋದು ಈಗ 76 TMC ನೀರಿದೆ. ಅದರಲ್ಲಿ ಕುಡಿಯೋ ನೀರಿಗೆ ನಮ್ಗೆ 36 TMC ಬೇಕಾಗುತ್ತೆ ಒಂದು ವರ್ಷಕ್ಕೆ. ಎವಾಪ್ರೇಷನ್ ಆಗುತ್ತೆ. ನದಿಗಳಿಗೆ ಸಣ್ಣ ಪ್ರಮಾಣದಲ್ಲಿ ನಾವು ನೀರು ಬಿಡಬೇಕಾಗುತ್ತೆ. ಮತ್ತು ನಮ್ಮಲ್ಲೂ ಕೆಲವು ಕಡೆ ಎಲ್ಲ ಬೆಳೆ ಹಾಕ್ಕೊಂಡಿದ್ದಾರೆ. ಆದರೂ 12,000 ಕ್ಯೂಸೆಕ್ಸ್ ಬಿಡಿ ಅಂತ ಹೇಳಿದ್ದು ನಮ್ಮ ರಾಜ್ಯಕ್ಕೆ ಸರಿ ಇಲ್ಲ. ಯಾವುದು ಈಗ ಸುಪ್ರೀಂ ಕೋರ್ಟಲ್ಲಿ ನಾಳೆ ಕೇಸ್ ಇದೆ ಅಲ್ವಾ? ನಾಳೆ ಇದೆ, ಇರಲಿ ಬಂದು. ಅದು ಸಹಜವಾಗಿ ನೆಲ ಜಲ ಭಾಷೆ ಬಗ್ಗೆ ನಮ್ಮ ರಾಜ್ಯಕ್ಕೆ ಅನ್ಯಾಯ ಆದಂಥ ಸಂದರ್ಭದಲ್ಲಿ ಎಲ್ಲರೂ ಕೂಡ ಮಾಡ್ತಾರೆ. ಅದೇನು ಅದು ಅವ್ರ ಪಾಡಿಗೆ ಅವ್ರು ಮಾಡಲಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.